ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇನ್ನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದು ಆರಾಮಾಗಿ ಎಲ್ಲರೂ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಿದ್ವಿ. ಮಲ್ಕೊಂಡ ತಕ್ಷಣ ಒಳ್ಳೆ ನಿದ್ದೆ ಬಂತು, ಒಳ್ಳೆ ಎ ಸಿ ಇತ್ತು, ಫ್ಯಾನ್ ಇತ್ತು, ತುಂಬ ಚೆನ್ನಾಗಿ ಫೀಲ್ ಅನ್ನಿಸ್ತು. ಸೊ ಎಲ್ಲರೂ ನಿದ್ದೆ ಮಾಡಿ ಸಂಜೆಗೆ ರೆಡಿ ಆದ್ವಿ. ಸೊ ಇವಾಗ ಎಲ್ಲರೂ ಸೇರಿ ಉಡುಪಿ ಕೃಷ್ಣನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ನಾನು ತುಂಬ ಸಲ ಬಂದಿದ್ದೀನಿ, ಅಂದರೆ 2-3 ಟೈಮ್ಸ್ ಬಂದಿದ್ದೀನಿ. ಬಟ್ ಎಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಬಂದಿದ್ದೆ. ಫಸ್ಟ್ ಟೈಮು ನಾನು ಆಫೀಸ್ ಮೀಟಿಂಗಿಗೆ ಅಂತ ಬಂದು ಉಡುಪಿ ಕೃಷ್ಣನ ನೋಡ್ತಾ ಇರೋದು. ಇನ್ನು ನಮ್ಮ ಜೊತೆ ಬಂದವರಲ್ಲಿ 2-3 ಜನ ಇದು ಫಸ್ಟ್ ಟೈಮು ಕೃಷ್ಣನ ದರ್ಶನ ಮಾಡ್ತಾ ಇರೋದಂತೆ. ಸೊ ಅವ್ರಿಗಂತೂ ಯಾವ ಥರ ಇರುತ್ತೆ ಏನು ಅಂತ ಗೊತ್ತೇ ಇಲ್ಲ. ಬಟ್ ನಾನು ಆಲ್ರೆಡಿ ನೋಡಿದ್ದೀನಿ. ಈ ಸಂಜೆ ಆದರೂ ಕೂಡ ತುಂಬ ಬಿಸಿಲದು ಕಾವಿದೆ. ಸೊ ಹೊರ್ಗಡೆ ಬರ್ತಿದ್ದಂಗೆ ಅದ್ರದ್ದು ಎಫೆಕ್ಟ್ ನಮಗೆ ಗೊತ್ತಾಗ್ತಾ ಇದೆ. ಏಕೆಂದರೆ ಸ್ವಲ್ಪ ಹೊತ್ತು ನಾವು ರೂಮಲ್ಲಿದ್ವಿ, ಎ ಸಿ ಇತ್ತು, ಫ್ಯಾನ್ ಇತ್ತು, ಅವಾಗ ಆ ಥರ ಏನೂ ಅನ್ನಿಸ್ತಿರ್ಲಿಲ್ಲ. ಬಟ್ ಕೆಳಗಡೆ ಬಂದಾಗಂತೂ ನಿಜವಾಗ್ಲೂ ತುಂಬಾ ಬಿಸಿಲಿನ ಕಾವಿದೆ. ಇಲ್ಲಿಯವ್ರಿಗೆಲ್ಲ ಅಡ್ಜಸ್ಟ್ ಆಗಿರ್ತಾರೆ, ಬಟ್ ನಮಗೆ ಅಷ್ಟು ಅಡ್ಜಸ್ಟ್ ಇಲ್ಲ. ಇನ್ನು ದೇವಸ್ಥಾನ ದರ್ಶನ ಮುಗಿಸ್ಕೊಂಬರೋರ್ಗೆ ಏನಾಗುತ್ತೋ ಗೊತ್ತಿಲ್ಲ. ವೆಹಿಕಲ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ರಶ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ದೇವಸ್ಥಾನದಲ್ಲೇ ಊಟ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಬಂದಾಗ ಏನು ಊಟ ಎಲ್ಲ ಏನು ಮಾಡಿರಲಿಲ್ಲ. ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಇದು ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಲಾಸ್ಟ್ ಟೈಮ್ ನಾವು ಕಲ್ಯಾಣಿ ಪಕ್ಕ ಒಂದು ರೂಟ್ ಇದೆ, ಸೊ ಅದ್ರ ಕಡೆಯಿಂದ ಹೋಗಿದ್ದು. ಈ ಸಲ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಅನಿಸುತ್ತೆ. ಸೊ ಎಲ್ಲರೂ ನಮ್ಮ ಹಾಗೇ ಈವ್ನಿಂಗ್ ಹೋಗೋಣ, ಸ್ವಲ್ಪ ಸೆಕೆ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಬರ್ತಾ ಇದ್ದಾರೆ ಅನಿಸುತ್ತೆ. ಜೊತೆಗೆ ಈವ್ನಿಂಗ್ ಆದ್ದರಿಂದ ದೇವರ ಪ್ರಸಾದ ಕೂಡ ಸಿಗುತ್ತೆ. ಸೊ ಎರಡೂ ಥರನೂ ಯೂಸ್ ಆಗುತ್ತೆ ಅಂಥೇಳಿ. ಲಾಸ್ಟ್ ಟೈಮ್ ನಾವು ಬಂದಾಗ ಸೊ ಇಲ್ಲೇ ಸ್ಟೇ ಮಾಡಿದ್ದು ಈ ಒಂದು ಹೋಟೆಲಲ್ಲಿ. ಸೊ ಅವಾಗೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ಸೊ ಅವಾಗ ನನ್ನ ಮಗಳು ಕೂಡ ಬಂದಿದ್ಲು ಜೊತೆಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವಾಗಲೂ ಕೂಡ. ಸೊ ಈ ಸಲ ಎಲ್ಲ ಆಫೀಸ್ ಟ್ರಿಪ್ಪು, ಖುಷಿ ಇದೆ ಎಲ್ಲ ಬಂದಿರೋದು. ನೋಡೋಣ. ಇಲ್ಲೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ನೀಟಾಗಿದೆ. ಈ ಥರ ಇದ್ದರೆ ಖುಷಿಯಪ್ಪ ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ, ನೋಡೋದಕ್ಕೆ ಎಲ್ಲ. ಆದರೆ ಈ ಸೆಕೆ ಟೈಮಲ್ಲಿ ಈ ಥರ ಟ್ರಿಪ್ಗಳು ಹೋಗೋದು ತುಂಬಾ ಬೇಜಾರು. ಕೆಲವರು ತುಂಬಾ ಬೇಗ ಹುಷಾರು ತಪ್ಪಿಡ್ತಾರೆ, ಏಕೆಂದರೆ ನೀರು ಅಡ್ಜಸ್ಟ್ ಆಗೋಲ್ಲ, ಊಟ ತಿಂಡಿ ಅಡ್ಜಸ್ಟ್ ಆಗೋಲ್ಲ ಅಂತೇಳಿ. ಅಂಥವ್ರಿಗಂತೂ ಭಾರಿ ಕಷ್ಟ ಇದೆ. ಬಟ್ ಎಲ್ಲರೂ ಈ ಟೈಮಲ್ಲೇ ಕೂಡ ಜಾಸ್ತಿ ಟ್ರಿಪ್ನ ಮಾಡೋದು. ಯಾಕೆಂದರೆ ಎಲ್ಲ ಸ್ಕೂಲು ಕಾಲೇಜವ್ರಿಗೆ ರಜಾ ಇರುತ್ತೆ 2 ಮಂತ್ಸು. ಹಾಗಾಗಿ ಇದು ಒಳಗಡೆ ದರ್ಶನದಕ್ಕೆ. ಇದೇ ಉಡುಪಿ ಕೃಷ್ಣನ ಮೇನ್ ಗೇಟು. ಅಂದರೆ ಇಲ್ಲಿಂದನೇ ಒಳಗಡೆ ಕೃಷ್ಣದೇವರು ಕಾಣಿಸುವಂಥದ್ದು. ಸೊ ಇಲ್ಲೂ ಕೂಡ ಗಂಡಸರು ಶರ್ಟು ಧರಿಸುವಂತಿಲ್ಲ. ಸೊ ಅದನ್ನು ಅವರು ಬಿಚ್ಚಿ ಕೈಯಲ್ಲಿ ಇಟ್ಕೋಬೇಕು. ಅದೊಂದು ಪದ್ಧತಿ ಇಲ್ಲೂ ಕೂಡ ಇದೆ. ಇನ್ನು ಲೇಡೀಸ್ ಕೂಡ ಅಷ್ಟೇ, ಫ್ರಾಕ್ಗಳು, ಬೇರೆ ಬೇರೆ ಜೀನ್ಸು, ಟಿ ಶರ್ಟ್ ಈ ಥರ ಎಲ್ಲ ಯೂಸ್ ಮಾಡೋದಂಗಿಲ್ಲ. ಸ್ಯಾರಿ ವೇರ್ ಮಾಡಬೇಕು, ಇಲ್ಲಾಂದರೆ ಡ್ರೆಸ್ ನೀಟಾಗಿ ವೇರ್ ಮಾಡಬೇಕು. ನೋಡಿ ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ತಿದೆ. ನಮಗೂ ಬೇಗ ಬೇಗ ದರ್ಶನ ಆದರೆ ಖುಷಿ ಇದೆ. ಯಾಕಂದರೆ ಆಲ್ರೆಡಿ ತುಂಬ ನನಗಂತೂ ಸೆಕೆ ಅಂತ ಅನ್ನಿಸ್ತಿದೆ, ಎಲ್ಲರಿಗೂ ಅಷ್ಟೇ. ಬಟ್ಟು ನನಗೆ ಮರ್ತೋಗಿದೆ ಯಾವ ಕಡೆಯಿಂದ ಹೋಗೋದು ಏನು ಅಂತ. ನೋಡೋಣ, ಅಲ್ಲಿ ನೋಡ್ಕೊಂಡು ಹೋದರೆ ಬೆಸ್ಟು. ಇನ್ನು ಫಸ್ಟೇ ನವಗ್ರಹ ತುಂಬಾ ಇಂಪಾರ್ಟೆಂಟ್, ನವಗ್ರಹದ ಪ್ರದರ್ಶನ. ಇಲ್ಲೂ ಏನೋ ಪೂಜೆ ಮಾಡ್ತಾ ಇದ್ದಾರೆ, ಹೋಗೋರೆಲ್ಲ ಹೋಗ್ತಾ ಇದ್ದಾರೆ, ಜನ ಇದ್ದಾರೆ ನೋಡಿ. ಇಲ್ಲಿ ಇದ್ಯಾವುದೋ ಪೂಜೆ ನಡೀತಾ ಇದೆ. ಇನ್ನು ಈ ಪೂಜೆ ಎಲ್ಲ ಮುಗಿಯೋವರೆಗೂ ದೇವಸ್ಥಾನದ ಒಳಗಡೆ ಎಂಟ್ರಿ ಕೂಡ ಇಲ್ಲ. ನೋಡೋಣ ಇದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ ಈ ಪೂಜೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಂತೂ ನಡೆಯುತ್ತೆ. ಇನ್ನು ಈ ಪೂಜೆ ಕಂಪ್ಲೀಟಾಗಿ ಆ ದೇವರು ಏನಿದೆ ಅದು ಪೂರ್ತಿ ಮೆರವಣಿಗೆ ಆಗೋವರೆಗೂ ನಾವು ಕಾಯಬೇಕು. ಇನ್ನು 20 ನಿಮಿಷ ಕಾದಾದಮೇಲೆ ಎಲ್ಲರನ್ನೂ ಒಳಗಡೆ ಬಿಟ್ಟರು. ಒಳಗಡೆ ಅಂತೂ ಫುಲ್ಲು ಒಂದು ಸರೌಂಡಿಂಗ್ ಹೋಗಿ ಬರೋಷ್ಟರಲ್ಲಿ ಎಲ್ರಿಗೂ ತುಂಬ ಸೆಕೆ ಆಯಿತು. ಬಟ್ ದರ್ಶನ ಮಾತ್ರ ಸೂಪರಾಗಾಯಿತು, ತುಂಬ ಖುಷಿ ಆಯಿತು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಪ್ರಸಾದ ತಿನ್ನೋಣ ಅಂಥೇಳಿ ಪ್ರಸಾದ ಕಡೆಗೆ ಬಂದ್ವಿ. ಸೊ ಇಲ್ಲೂ ಸುಮಾರು ಜನ ಇದ್ದಾರೆ. ಸೊ ಅನ್ನ, ಚಪಾತಿ, ಸಾರು, ರಸಮ್ಮು, ಪಾಯಸ, ಮಜ್ಜಿಗೆ ಎಲ್ಲ ಇದೆ. ಸೊ ನನಗಿಷ್ಟೇ ಸಾಕು ಅಂಥೇಳಿ ಆರಾಮಾಗಿ ತಿಂದ್ಕೊಂಡು ಇನ್ನು ಅಲ್ಲಿಂದ ಹೊರಗಡೆ ಬಂದ್ವಿ. ಊಟ ಮಾಡಿ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ತುಂಬಾ ಸೆಕೆ ಅನ್ನಿಸ್ತು. ನಮಗಂತೂ ತುಂಬಾ
ಅನ್ಕಂಫರ್ಟಬಲ್ ಫೀಲ್ ಅನ್ನಿಸ್ತಾ ಇತ್ತು. ಯಾಕಂದರೆ ಎಲ್ಲೂ ಫ್ಯಾನ್ ಇಲ್ಲ, ತುಂಬಾ ಸೆಕೆ ಅನ್ನಿಸ್ತಾ ಇದೆ. ಅಟ್ಲೀಸ್ಟ್ ನಮ್ಮ ಮೈಸೂರಲ್ಲಿ ಈ ಟೈಮಲ್ಲಿ ಇಷ್ಟೊಂದು ಸೆಕೆ ಇರಲ್ಲ, ಸ್ವಲ್ಪ ತಣ್ಣ ಗಾಳಿಯಾರು ಬೀಸುತ್ತೆ. ಇಲ್ಲಿ ಏನೂ ಇಲ್ಲ, ತುಂಬಾ ಸೆಕೆ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಒಬ್ಬೊಬ್ಬರು 5 ನಿಮಿಷ ಆರಾಮಾಗಿ ನಿಂತ್ಕೊಂಡು ಕೃಷ್ಣನ ದರ್ಶನ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ಜನ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಕ್ಲೋಸಿಂಗ್ ಟೈಮ್ ಅನಿಸುತ್ತೆ, ಎಲ್ಲ ಕಡೆಯಿಂದ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಹೊರ್ಗಡೆಯಿಂದ ನಾವು ನೋಡಿದ್ರೆ ಕೃಷ್ಣ ಟೆಂಪಲ್ ಈ ಥರ ಇರುವಂಥದ್ದು. ಇನ್ನೆಲ್ಲರೂ ಉಡುಪಿ ಶ್ರೀ ಕೃಷ್ಣ ಮಠ. ಸೊ ಎಲ್ಲರೂ ದೇವಸ್ಥಾನದ ಹತ್ರ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ಎಲ್ಲ ಕೆಲವೊಂದು ಫೋಟೋಸ್ ತೊಗೊಂಡು ಅಲ್ಲಿಂದ ನಾವು ಬಂದಿದ್ದೆ ಕೇಕ್ ಶಾಪೇ. ಯಾಕೆಂದರೆ ಇವತ್ತು ಒಬ್ರದ್ದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಮೈಸೂರಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಉಡುಪಿಗೆ ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಮಾಡಿದ್ರೆ ಒಂದು ಮೆಮೊರಿ ಆಗಿರುತ್ತೆ ಅಂಥೇಳಿ ಸೊ ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಮ್ಮ ಮ್ಯಾನೇಜರ್ದು ಒಬ್ರದ್ದು 3 ಇಯರ್ಸ್ ಕಂಪ್ಲೀಟ್ ಆಗಿದೆ, ಅವರು ಜಾಯ್ನ್ ಆಗಿದ್ದು. ಸೊ 3 ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಇಲ್ಲಿ ಮಾಡ್ತಾಯಿದ್ದೀವಿ. ಕೇಕ್ ಶಾಪು ಎಲ್ಲ ಕಡೆ ಇದೆ. ಸೊ ಮೈಸೂರಲ್ಲೂ ಇದೆ. ಕೇಕ್ ಶಾಪಲ್ಲಿ ಕೇಕ್ಗಳು ತುಂಬಾ ಚೆನ್ನಾಗಿರುತ್ತೆ, ತುಂಬ ವೆರೈಟೀಸ್ ಇರುತ್ತೆ. ನನಗಂತೂ ಇಲ್ಲಿ ಕೇಕ್ಗಳು ತುಂಬಾ ಇಷ್ಟ. ಸೊ ಹೇಗಿದ್ರೂ ನಮಗೆ ಬೇಕಾಗಿದ್ದು ಇಲ್ಲೇ ಸಿಕ್ತು. ಆ್ಯಕ್ಚುಲಿ ನಾವು ಡಾಲ್ಫಿನ್ ಸಿಕ್ಕಿದ್ರೆ ಹೋಗೋಣ ಅಂತೇಳಿ ಹುಡುಕ್ತಾ ಇದ್ವಿ, ಬಟ್ ಕೇಕ್ ಶಾಪೇ ಸಿಕ್ತು. ಇನ್ನೂ ಖುಷಿ ಆಯಿತು. ಸರಿ ಅಂತೇಳಿ ಎಲ್ಲರೂ ನಿಲ್ಲಿಸಿ ಫಸ್ಟು ಅವ್ರಿಗೆ ಅದು ಗೊತ್ತಿಲ್ಲ, ಅವ್ರಿಗೆ ಸರ್ಪ್ರೈಸ್ ಅಂತೇಳಿ ಕೊಟ್ಟಿರೋದು. ಸುಮ್ಮನೆ ಎಲ್ಲರೂ ಕೇಕ್ ತಿನ್ನೋಣ ಇಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಇಲ್ಲಿಗೆ ಬಂದಿದ್ದು, ಬಟ್ ಅವ್ರಿಗೆ ಗೊತ್ತಿಲ್ಲ. ಸೊ ಅವರ ಒಂದು 3 ಇಯರ್ಸ್ ಜರ್ನಿ ನಮ್ಮ ಒಂದು ಟಾಟಾ ಆಫೀಸಲ್ಲಿ ಸೆಲೆಬ್ರೇಷನ್ ಅದರದ್ದು. ಸೊ ಎಲ್ಲರೂ ಖುಷಿಪಟ್ವಿ. ಸೊ ಅವ್ರಿಗೂ ತುಂಬ ಖುಷಿ ಆಯಿತು. ಎಲ್ಲರೂ ಅವ್ರಿಗೆ ವಿಶ್ ಮಾಡಿದ್ವಿ. ವಿಶ್ ಮಾಡಿ ಸೊ ಅವ್ರ ಕೈಯಿಂದ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಇಲ್ಲಿ ಕೇಕ್ ಅಂತೂ ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಬೇಕಾದಂತಹ ಫ್ಲೇವರ್ಸ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ನಾವು ತೊಗೊಂಡಿದ್ದು ಇಲ್ಲಿ ರೆಡ್ ವೆಲ್ವೆಟು. ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿರುತ್ತೆ, ಬಟ್ ಒಂದೇ ಥರ ಯಾವಾಗಲೂ ಆಗುತ್ತೆ ಅಂಥೇಳಿ ಈ ಸಲ ಚೇಂಜಸ್ಸು. ಸೊ ಇದು ನಮ್ಮ ಆಫೀಸ್ ಕೆಳಗಡೆನೇ ಇದೆ ಆ್ಯಕ್ಚುಲಿ ಮೈಸೂರಲ್ಲಿ. ಸೊ ಅಂತೂ ಇಂತೂ ಇಲ್ಲಿ ಸೆಲೆಬ್ರೇಷನ್ ಮಾಡೋಂಗಾಯಿತು. ನಾವು ಆ್ಯಕ್ಚುಲಿ ಬೆಳಗ್ಗೆಯಿಂದ ಸುಮಾರು ಹೋಟೆಲ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬೀಚ್ ಹತ್ರ ಮಾಡೋಣ ಅಂದ್ಕೊಂಡ್ವಿ. ಸೊ ಆ ಥರ ಅಂದ್ಕೊಂಡು ಮಾಡೋಕ್ಕೆ ಆಗಲಿಲ್ಲ. ಬಟ್ ಬರಬೇಕಾದ್ರೆ ಸೊ ಇಲ್ಲೇ ಮಾಡಿದ್ದಾಯಿತು. ಇದೊಂದು ಮೆಮೊರಿ ಆಗಿರುತ್ತೆ ಇಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡಿದ್ರೆ. ಸೊ ಎಲ್ರಿಗೂ ಖುಷಿ ಇದೆ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಎಲ್ಲರೂ ಕೇಕ್ ಕಟ್ ಮಾಡಿಕೊಂಡು ತಿಂದ್ಕೊಂಡು ಅಲ್ಲಿಂದ ಕೆಲವೊಂದು ಫೋಟೋಸ್ ತರಿಸ್ಕೊಂಡು ಸೊ ನಾವು ಹೋಟೆಲ್ ಹತ್ರ ಬಂದ್ವಿ. ಇನ್ನು ಹೋಟೆಲ್ ಹತ್ರ ಬಂದಮೇಲೆ ಸೊ ಎಲ್ಲರೂ ತುಂಬ ಸೆಕೆ ಇದೆ, ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತ ಎಲ್ಲ ಹೇಳಿದ್ರು. ಸರಿ ಅಂತೇಳಿ ವಾಕಲ್ಲಿ ಹೋಗೋಣ ಅಂತೇಳಿ ಎಲ್ಲರೂ ಹೊರಡ್ತಾ ಇದ್ವಿ. ಬಟ್ ತುಂಬ ಕತ್ಲೆ ಆಗಿತ್ತು, ಅಂದರೆ ಲೇಟ್ ನೈಟ್ ಆಗಿತ್ತು. ಸೊ ಬೇಡ, ಆರ್ಡ್ರ್ ಮಾಡ್ಕೊಂಡ್ರಾಯ್ತು. ಸೊ ಹೋಟೆಲ್ಗೆ ಆರ್ಡ್ರ್ ಮಾಡಿದ್ರೆ ಝೊಮ್ಯಾಟೋದಲ್ಲಿ ಬರುತ್ತೆ. ಸೊ ಹಾಗಾಗಿ ಹೋಗೋದು ಬೇಡ ಅಂತ ಹೇಳಿದ್ರು. ಸೊ ನಾವು ಒಂದು ವಾಕ್ ಆದಂಗೆ ಆಗುತ್ತೆ ಅಂತೇಳಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಮತ್ತೆ ಹೋಟೆಲಿಗೆ ಬಂದ್ವಿ. ಸೊ ಇನ್ನು ಇಲ್ಲೇ ಆರ್ಡ್ರ್ ಮಾಡಿದ್ರಾಯ್ತು, ಬೇಡ ಅಷ್ಟು ದೂರ ಎಲ್ಲರೂ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ಎಲ್ಲರೂ ಹಾಗಂದಮೇಲೆ ಅಂದ್ಬಿಟ್ಟು ನನ್ನ ಪಡಂಗೆ ನಾನು ರೂಮಿಗೆ ಬಂದೆ. ಆರಾಮಾಗಿ ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಎಲ್ಲರೂ ಬೀಚ್ಗೆ ಹೋಗೋಣ ಅಂತೇಳಿ ಎಲ್ಲ ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಎಲ್ಲರೂ ಅಲಾರಾಮ್ ಕೊಟ್ಟಿದ್ರು. ಸೊ ಎಲ್ಲರೂ ರೆಡಿಯಾಗಿ ಸೊ ಬೀಚ್ಗೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಬಟ್ ಕೆಲವರು ಇನ್ನೂ ನಿದ್ದೆ ಸಾಕಾಗಿಲ್ಲ ಅಂತೇಳಿ ಮಲಗಿದ್ದಾರೆ. ಯಾಕೆಂದರೆ ಇಲ್ಲಿ ನಿನ್ನೆ ರಾತ್ರಿ ಪೂರ್ತಿ ಚೆನ್ನಾಗಿ ಮಳೆ ಬಂದಿದೆ. ಸೊ ಗುಡುಗು ಎಲ್ಲ ತುಂಬ ಜಾಸ್ತಿ ಬಂದಿದೆಯಂತೆ. ಸೊ ಕೆಲವ್ರಿಗೆ ನಿದ್ದೆ ಮಾಡೋಕ್ಕಾಗಿಲ್ಲ ಅಂತೇಳಿ ಎಲ್ಲ ನಿದ್ದೆ ಮಾಡ್ತಾಯಿದ್ದಾರೆ. ಬಟ್ ನಮಗೇನು ಆ ಥರ ಏನು ಅನ್ನಿಸ್ಲಿಲ್ಲ. ಸೊ ನಮಗೇನು ಅದರದ್ದೆಲ್ಲ ಎಫೆಕ್ಟ್ ಆಗಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ನಿದ್ದೆ ಮುಗಿಸ್ಕೊಂಡ್ವಿ. ಸೊ ಇನ್ನು ಬೀಚಿಗೆ ಬರಲೇಬೇಕು. ಇನ್ನು ಇಷ್ಟು ದೂರ ಬಂದು ಅದು ಮಂಗಳೂರು ಉಡುಪಿಗೆ ಬಂದು ಬೀಚಿಗೆ ಬರಲಿಲ್ಲ ಅಂದರೆ ತುಂಬಾ ಬೇಜಾರಾಗತ್ತೆ ಅಂತೇಳಿ ನಾನಂತೂ ಬೀಚಿಗೆ ಬಂದೆ. ಇಲ್ಲಿ ಹತ್ರ ಇರೋದು ಬಂದು ಮಲ್ಪೆ ಬೀಚು. ಸೊ ಆಲ್ರೆಡಿ ನಾನು ಈ ಬೀಚಿಗೆ ಬಂದಿದ್ದೀನಿ, ಯಾಕೆಂದರೆ ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಾಗ ಇದೇ ಬೀಚಿಗೆ ಬಂದಿದ್ದು. ಸೊ ಈ ಸಲನೂ ಕೂಡ ಇದೇ ಬೀಚಿಗೆ ಬರ್ತಾಯಿದ್ದೀನಿ. ಎಷ್ಟು ಅರ್ಲಿ ಮಾರ್ನಿಂಗು ಚೆನ್ನಾಗಿ ಮಳೆ ಬಂದಿದೆ, ತುಂಬಾ ಸೆಕೆ ಕೂಡ ಆಗ್ತಾಯಿದೆ. ಮಳೆ ಬಂದಿದೆ ಅಂತೇಳಿ ಏನು ಚಳಿ ಅಂತ ಏನಿಲ್ಲ. ನನಗಂತೂ ಬೆಳಗಿನ ಜಾವನೇ ಬಂದಿದ್ದೀನಿ ಅಂತ ಏನು ಫೀಲ್ ಅನ್ನಿಸ್ತಾ ಇಲ್ಲ. ಇಲ್ಲಿ ಸುತ್ತ ಜನ ಇಲ್ಲ ಅಷ್ಟೇ, ಬಟ್ ನಾವು ಒಂದು ಮಧ್ಯಾಹ್ನ ಟೈಮಲ್ಲಿ ಬಂದರೆ ಎಷ್ಟು ಸೆಕೆಯಾಗಿರುತ್ತೆ. ಸೊ ಅದೇ ಥರ ಇದೆ. ಸೊ ಮೇಲ್ಗಡೆಯಿಂದ ಬಿಸಿಲಿಲ್ಲ, ಬಟ್ ಕೆಳಗಡೆಯಿಂದ ಫುಲ್ ಕಾವಿದೆ. ವಾವ್, ಬೀಚು ಅದು ಅರ್ಲಿ ಮಾರ್ನಿಂಗು ತುಂಬ ಖುಷಿ ಆಗ್ತಿದೆ ನೋಡಿದ ತಕ್ಷಣ. ಬಟ್ ಎಲ್ಲರೂ ಇದ್ದಿದ್ರೆ ಇನ್ನೂ ಖುಷಿಯಾಗಿರ್ತಾಯಿತ್ತು, ಚೆನ್ನಾಗಿ ಆಟ ಆಡ್ಬೋದಿತ್ತು ಅಂಥೇಳಿ.
ಆ್ಯಕ್ಚುಲಿ ವರ್ಷಕ್ಕೆ 1 ಸಲ 2 ಸಲ ನಾವು ಬೀಚಲ್ಲಿ ಆಟ ಆಡೋದ್ರಿಂದ ತುಂಬಾ ಒಳ್ಳೆಯದು. ಬಾಡಿ ಪೇನ್ ಇರೋರು ಈ ಥರ ನೀರಲ್ಲಿ ಆಟ ಆಡಿದ್ರೆ, ಅಂದರೆ ಇದು ಸಾಲ್ಟ್ ವಾಟರ್ ಆದ್ದರಿಂದ, ಸೊ ಈ ಥರದಲ್ಲಿ ಆಟ ಆಡಿದ್ರೆ ಸೊ ಅವ್ರ ಮೈಕೈ ನೋವೆಲ್ಲ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಸೊ ಆವಾಗ ನಮ್ಮ ಸ್ಕಿನ್ನು ಸ್ವಲ್ಪ ಚೇಂಜಸ್ ಆಗುತ್ತೆ, ಅಂದರೆ ಬ್ಲ್ಯಾಕ್ ಆಗುತ್ತೆ, ಸ್ವಲ್ಪ ಒರಟಾಗುತ್ತೆ. ಬಟ್ ಥ್ರೂ 2-3 ಡೇಸ್ ಆದಮೇಲೆ ಅದು ಸರಿ ಹೋಗುತ್ತೆ. ವಾವ್! ಮಾರ್ನಿಂಗ್ ಬೀಚಲ್ಲಿ ಒಳ್ಳೆ ಒಂದು ಫೋಟೋಶೂಟು, ಒಳ್ಳೆ ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಖುಷಿ ಆಗ್ತಾಯಿತ್ತು. ತುಂಬ ದಿನಗಳ ನಂತರ ಬೀಚಿಗೆ ಬಂದಿರೋದು. ಸೊ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾಯಿದೆ, ಬಟ್ ಬೀಚಿಗೆ ಬಂದಿರಲಿಲ್ಲ. ಸೊ ನನ್ನ ಮಗಳಿದ್ದಿರೋದಂತೂ ತುಂಬಾ ಖುಷಿ ಪಡ್ತಾಯಿದ್ಲು. ಮಕ್ಳಿಗಂತೂ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ, ಈ ಥರ ಆಟಗಳು. ಇನ್ನು ನಮಗೆ ಬೇಕು ಅಂದರೆ ನಮ್ಮ ಮನೆ ಹತ್ರನೇ GRS ಇದೆ. ಸೊ GRSಗೆ ಹೋದರೆ ಅಲ್ಲೂ ಕೂಡ ಈ ಥರ ವೇವ್ಸು ಎಲ್ಲ ಬರುತ್ತೆ, ಅಲ್ಲೂ ಕೂಡ GRSಲ್ಲಿ. ಬಟ್ ಇದು ನ್ಯಾಚುರಲ್ಲು. ಇಲ್ಲಿ ನಾವು ಎಷ್ಟು ಹೊತ್ತು ಬೇಕಾದ್ರೂ ಹೇಗೆ ಬೇಕಾದ್ರೂ ಆಟ ಆಡ್ಬೋದು. ಸೊ ಅದು ಖುಷಿ ವಿಷಯ. ನೋಡಿ, ಬರ್ತಾ ಬರ್ತಾ ವೇವ್ಸ್ ಇನ್ನು ಮುಂದೆ ಬರ್ತಾನೇ ಇದೆ. ನನಗಂತೂ ತುಂಬ ಖುಷಿ ಆಯಿತು ಮಾರ್ನಿಂಗು ಇಲ್ಲಿ ಕಾಲ ಕಳೆದಿದ್ದು. ಸೊ 1 ಅವರು ನಾವು ಸ್ಪೆಂಡ್ ಮಾಡಿದ್ದೀವಿ. ಯಾವ ಥರ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟೊತ್ತು ಇದ್ದೀವಿ. ಸೊ ಎಲ್ಲರೂ ಇದ್ದಿದ್ರೆ ಫುಲ್ಲು ನೀರಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸಾಧ್ಯವಾದರೆ ಸಂಜೆ ಇನ್ನೊಂದು ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿ ನೀರಲ್ಲೆಲ್ಲ ಆಟ ಆಡಿ 10 ನಿಮಿಷ ಕೂತ್ಕೊಳ್ಳೋಣ ಅಂಥೇಳಿ ಅಲ್ಲೇ ಕೂತ್ಕೊಂಡೆ. ನಾನು ಎಷ್ಟು ದೂರ ಕೂತ್ಕೊಂಡಿದ್ದೆ ಅಲ್ಲಿವರೆಗೂ ಕೂಡ ಅದು ನೀರು ಬರ್ತಾನೇ ಇತ್ತು. ಸೊ ಅದಂತೂ ತುಂಬ ಖುಷಿ ಆಯಿತು. 1 ಅವರ್ ಯಾವ ಥರ ಕಳೀತು ಅಂತಲೇ ಗೊತ್ತೇ ಆಗಲಿಲ್ಲ. ಸೊ ಮಕ್ಕಳ ಜೊತೆ ಬಂದರೆ ತುಂಬ ಎಂಜಾಯ್ಮೆಂಟು. ಸೊ ನೋಡೋಣ, ಸಾಧ್ಯವಾದರೆ ನನ್ನ ಮಗಳನ್ನೇ ಒಂದು ಸಲ ಕರ್ಕೊಂಬರಬೇಕು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಸೊ ನಾವು ಎಲ್ಲರೂ ವೆಯ್ಟ್ ಮಾಡ್ತಿರೋ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಆಲ್ರೆಡಿ 8 ಗಂಟೆ ಆಗಿತ್ತು. ಸರಿ, ನಾವು ಇಲ್ಲಿಂದನೇ ಹೋಗ್ತಾ ತಿಂಡಿ ತಿಂದ್ಕೊಂಡು ಆಮೇಲೆ ಸೊ ರೂಮ್ಗೆ ಹೋಗೋಣ ಅಂಥೇಳಿ, ಫಸ್ಟು ತಿಂಡಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಕೇಳ್ಕೊಂಡು ಹೋಗೋಣ ಅಂಥೇಳಿ ಹೊರಟಿದ್ವಿ. ಸೊ ಇಲ್ಲಿ ಸ್ಪೆಷಲ್ಲು ಮಂಗಳೂರು ಉಡುಪಿ ಸ್ಪೆಷಲ್ಲು ಆ್ಯಕ್ಚುಲಿ ಮಂಗಳೂರು ಬನ್ಸು ಮತ್ತು ನೀರು ದೋಸೆ ನನಗಂತೂ ವೆಜ್ಗಿಂತ ನಾನ್ ವೆಜ್ ಜೊತೆ ತಿನ್ನೋದಕ್ಕೆ ತುಂಬಾ ಇಷ್ಟ. ನೋಡೋಣ ಏನು ಸಿಗುತ್ತೆ ಏನು ಅಂತ. ಚೆನ್ನಾಗಿದೆ. ಕೃಷ್ಣ ಕುಟೀರ ಹೋಟೆಲ್ ನೇಮು. ತುಂಬ ಸ್ಟ್ಯಾಚು ಅಂತೂ ಸೂಪರಾಗಿದೆ. ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ತಿಂಡಿ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಮಾರ್ನಿಂಗ್ ಆದ್ದರಿಂದ ಸೊ ಎಲ್ಲ ವೆಜ್ಜೇನೆ. ಸೊ ನೀರು ದೋಸೆ ಬಿಸಿ ಬಿಸಿ ಇದ್ದರೆ ಇನ್ನೂ ಒಳ್ಳೆಯದು. ಏನೇನು ಮೆನು ಇದೆ ಅಂತೇಳಿ ಆಲ್ರೆಡಿ ಇಲ್ಲಿ ಹಾಕಿದ್ದಾರೆ. ಬಟ್ ಎಲ್ಲ ಕಡೆ ಸಿಲಿಂಡ್ರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಬಿಸಿ ಸಿಗೋದಂತೂ ಕಷ್ಟ. ಸೊ ಎಲ್ಲರಿಗೂ ಮಂಗಳೂರು ಬನ್ಸ್ ತುಂಬಾ ಇಷ್ಟ, ಫೇವ್ರೇಟು. ಸೊ ನಾನು ಫಸ್ಟು ನೀರು ದೋಸೆ ಟ್ರೈ ಮಾಡೋಣ ಅಂಥೇಳಿ ನೀರು ದೋಸೆ ಆರ್ಡ್ರ್ ಮಾಡಿದೆ. ನೀರು ದೋಸೆ ಬಿಸಿ ಇರಲಿಲ್ಲ, ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂಥೇಳಿ ಹಾಗೆ ತಿಂದ್ವಿ. ಅದಾದಮೇಲೆ ಕಡುಬು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ಕಡುಬುನ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ಅದು ದೊಡ್ಡದಾಗಿತ್ತು ನೋಡಿ ಈ ಥರ, ಬಟ್ ಫುಲ್ಲು ಒಬ್ಬರೇ ತಿನ್ನೋಕ್ಕಾಗಲ್ಲ ಅಂಥೇಳಿ ಬೈಟು ಮಾಡಿಕೊಂಡು ತಿಂದ್ವಿ. ಸೊ ಇಲ್ಲಿ ವೆರೈಟಿ ಆಫ್ಸ್ ಕಡುಬುಗಳು ಚೆನ್ನಾಗಿ ಸಿಗುತ್ತೆ, ಇಷ್ಟ ಆಯಿತು.